ನಮಸ್ಕಾರ ಫ್ರೆಂಡ್ಸ್. ಸೀರೆ ಕುಚ್ಚು ಹಾಕೋದಕ್ಕೆ ಅಥವಾ ಆರಿ ವರ್ಕ್ ಮಾಡೋದಕ್ಕೆ ಈ ಸಿಲ್ಕ್ ಥ್ರೆಡ್ನ ಒಂದೇಳೆ ದಾರ ಸಾಕಾಗೋಗೋದಿಲ್ಲ. ಅದಕ್ಕಾಗಿ ನಾವು ಆರಿ ವರ್ಕ್ ಹಾಕೋದಕ್ಕಾದರೆ ನಾನು 3 ಎಳೆನ ಸುತ್ಕೋತಿದ್ದೀನಿ. ಇದನ್ನ ಹೇಗೆ ಸುತ್ತೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹೀಗೆ ಪೇಪರ್ನ ಫೋಲ್ಡ್ ಮಾಡ್ಕೋಬೇಕು ದಪ್ಪದಾಗಿ. ಅದಕ್ಕೆ ಹೀಗೆ ದಾರನ ಸುತ್ತಾ ಹೋಗಬೇಕು. ನೋಡಿ ಈ ಥರ ನೋಡಿ, ಹೀಗೆ ಥರ ಇಷ್ಟು ಸುತ್ತಿದ್ದೀನಿ. ನಂತರ ಮತ್ತೊಂದು ಪೇಪರ್ನ ದಪ್ಪದಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ಈಗ ನೋಡಿ 2 ಎಳೆ ಮಾಡಿದ್ದೀನಿ. 2 ಎಳೆ ಮಾಡಿ ಇದಕ್ಕೆ ಮತ್ತೆ ಸುತ್ತಾ ಹೋಗ್ತಾ ಇದ್ದೀನಿ. ಈಗ ಇದು 2 ಎಳೆ ಆಯಿತು. ನೋಡಿ ಹೀಗೆ ನೋಡಿ ಇವಾಗ ಇದು 2 ಎಳೆ ಆಗಿದೆ. ಈಗ ಫಸ್ಟಿಗೆ 1 ಎಳೆ ಸುತ್ಕೊಂಡಿದ್ನಲ್ಲ ಅದು ಖಾಲಿ ಆಯಿತು. ಇದನ್ನ ಇದೇ ಪೇಪರ್ಗೆ ಈಗ ಈ ಥರ ನೋಡಿ 3 ಎಳೆ ಮಾಡಿ ಈ ಪೇಪರ್ಗೆ ಸುತ್ತಾ ಇದ್ದೀನಿ. ನೋಡಿ ಇವಾಗ ಇದರಲ್ಲಿರೋ 2 ಎಳೆ ಮತ್ತು ಇದು 1 ಎಳೆ ಸೇರಿ 3 ಎಳೆ ದಾರ ಬರ್ತಾ ಇದೆ. ನೋಡಿ ಇದು ಖಾಲಿ ಆಯಿತು. ಇವಾಗ ಇದು 3 ಎಳೆ ಆಗಿದೆ. ಇದನ್ನು ದಾರಾನ ಕಟ್ ಮಾಡ್ತಾ ಇದ್ದೀನಿ. ನೋಡಿ 3 ಎಳೆ ದಾರ ಸುತ್ತಿದ್ದು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆರಿ ವರ್ಕ್ಗೆ ಹೇಗೆ 3 ಎಳೆ ದಾರನ
ನೋಡಿ 3 ಎಳೆ ದಾರ ಸುತ್ತಿದ್ದು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆರಿ ವರ್ಕ್ಗೆ ಹೇಗೆ 3 ಎಳೆ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ. ಹೀಗೆ ಸ್ಯಾರಿ ಕುಚ್ಚು ಹಾಕಬೇಕಿದ್ರೆ ಕ್ರೋಶಾ ವರ್ಕ್ ಹಾಕ್ತೀವಲ್ಲ, ಅದಕ್ಕೆ ಹೀಗೆ ಜಾಯಿಂಟ್ 4 ಎಳೆ ತಗೊಂಡು ಮತ್ತೆ ಹೀಗೆ ಸುತ್ತಾ ಹೋಗಬೇಕು. 4, 5, 6 ಹೀಗೆ. ಆವಾಗ ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ಸುತ್ತಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.